ಇಲ್ಲಿ ಎರಡು ವಿಷಯ. ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇದೆ. ಅದು ಬಿ ಆರ್ ಪಾಟೀಲ್ರ ಹೇಳಿಕೆ, ಅದು ಸಾಕ್ಷಿ, ಅದಕ್ಕೆ ಪೂರಕವಾದಂಥ ಸಾಕ್ಷಿ ಪ್ರೂವ್ ಆಗಿದೆ. ಇನ್ನು ಇವ್ರದ್ದು ಏನದ ರಾಜು ಕಾಗೆ ಅವ್ರದ್ದು ಹೇಳಿಕೆ ಸರ್ಕಾರದ ಯಾವುದೂ ಕೆಲಸ ಆಗ್ತಾ ಇಲ್ಲ ಅಂತೇಳಿ ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ. ಸರ್ಕಾರ ದಿವಾಳಿ ಆಗಿದೆ, ಆರ್ಥಿಕ ಸ್ಥಿತಿ ಭಾಳ ಚಿಂತಾಜನಕಿದೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಮಂಜೂರಾಗಿದ್ದಾವಲ್ಲ ಅದೇ ಕೆಲಸ ಇವತ್ತು ನಡೆದಾವೆ. ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಪರ್ಸನಲಿ, ನಾವಿಗೆ ಏರ್ಪೋರ್ಟ್ನಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಭೇಟಿಯಾದಾಗ ನೇರವಾಗಿ ಅವ್ರು ಹೇಳ್ತಾರೆ ಪರ್ಸನಲಿ, ಇಲ್ಲರಿ ನಮ್ದು ಯಾವುದೂ ಕೆಲಸ ಆಗ್ತಾ ಇಲ್ಲರಿ, ಸಾಕಾಗಿದ್ರಿ, ಈ ಸರ್ಕಾರ ಬಂದ ಮೇಲೆ ನಾವು ಆ್ಯಕ್ಚುಲಿ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆಡಳಿತ ಪಕ್ಷದಲ್ಲಿ ಇದ್ದು ನಾವು ಇಲ್ಲ, ಪ್ರತಿಪಕ್ಷನಂಕರ ಅನುದಾನ ಇಲ್ಲ. ನೀನು ನಾನು ಹೂವಿನ ಹಡಗಲಿ ಹೋಗಿದ್ದೆ, ಅಲ್ಲಿ ನಮ್ಮ ಪಕ್ಷದ ಶಾಸಕರಿದ್ದಾರೆ ಕೃಷ್ಣಾಯ ನಾಯ್ಕ, ಅಲ್ಲಿ ಅಂತ ಹೇಳಿದ್ರು ಅವರು, ನಮಗೆ 1 ಪೈಸಾ ಅನುದಾನ ಬಂದಿಲ್ಲ ಅಂತ. ಇದು ಪ್ರತಿಪಕ್ಷದವ್ರದ್ದು. ಇನ್ನು ಅಲ್ಲೇನು ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ಈಗ ಹೇಳಿದ್ರಲ್ಲ 15 ಕೋಟಿನ 30 ಕೋಟಿ ಕೊಟ್ಟಂಗೆ ಮಾಡೋದು, ಟೆಂಡರ್ ಆಗೋಂಗಿಲ್ಲ, ಅದಕ್ಕೆ ಅನುದಾನ ಸ್ಯಾಂಕ್ಷನ್ ಇಲ್ಲ ಅಂದರೆ ಸುಮ್ಮನೆ ವರ್ಕ್ ಆರ್ಡರ್ ಕೊಡೋಂಗಿಲ್ಲ ಅಂದರೆ ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ. ಹೀಗಾಗಿ ರಾಜು ಕಾಗೆ ಅವರು ಹೇಳಿದ ಇದರಲ್ಲಿ ಭಾಳಷ್ಟು ಸತ್ಯಾಂಶ ಇದೆ. ಅದಕ್ಕಾಗಿ ಸರ್ಕಾರ ದಿವಾಳಿ ಆಗಿದೆ, ಆರ್ಥಿಕ ಪರಿಸ್ಥಿತಿ ಭಾಳ ದುಸ್ಥಿತಿಗೆ ಕೊಲ್ಯಾಪ್ಸ್ ಆಗುವಂಥ ಪರಿಸ್ಥಿತಿಗೆ ಬಂದಿದೆ. ಈ ಗ್ಯಾರಂಟಿ ಯೋಜನೆ 50,000 ಕೋಟಿ ಗ್ಯಾರಂಟಿ ಯೋಜನೆ ಖರ್ಚು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲಿ ಬರ್ತದೆ? ನಾವು ಹೇಳಿದ್ವಿ UPಗೆ ಇದು ನಮ್ಮ ಅಪರ್ ಕೃಷ್ಣ ಪ್ರಾಜೆಕ್ಟಿಗೆ 50,000 ಕೋಟಿ ಬೇಕಾಗ್ತದೆ ತಕ್ಷಣವೇ. ಈಗ 1 ಲಕ್ಷ ಕೋಟಿ ಮೇಲೆ ಬಂದದ್ದು, ಲ್ಯಾಂಡ್ ಎಕ್ವಿಷನ್ ಎಲ್ಲ ಹಿಡಿದ್ರೆ 1 ಲಕ್ಷ ಕೋಟಿ ಮೇಲೆ 50,000 ಕೋಟಿ ನೀವು ಅಲ್ಲಿ ಖರ್ಚು ಮಾಡ್ತಾರಲ್ಲ, ಇದು ಅಪರ್ ಕೃಷ್ಣ ಪ್ರಾಜೆಕ್ಟ್ ಖರ್ಚು ಮಾಡಿದರೆ ನಮ್ಮ ಬಿ ಸ್ಕೀಮು 3 ಏನು ಇದು ಇದೆ ಅದರ ಮುಂದಿನ ಯೋಜನೆಗಳನ್ನು ಮಾಡಿ ನೀರಾವರಿ ಯೋಜನೆ ತೊಗೊಬೋದು, ನಾವು ಕಾಯಮಾಗಿ ರೈತರಿಗೆ ಅನುಕೂಲ ಮಾಡ್ಬೋದು. ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ಅಂದರೆ ಇವತ್ತು ಸರ್ಕಾರ ದಿವಾಳಾಗಿದೆ. ಇವತ್ತು ರಾಜೀವ್ ಕಾಗೆ ಅವರ ಹೇಳಿಕೆ ಅಥವಾ ನಮ್ಮ ಇವ್ರದ್ದು BR ಪಾಟೀಲ್ ಅವ್ರ ಹೇಳಿಕೆ ಮತ್ತು ಹಿಂದೆ ಕೃಷ್ಣ ಬೈರೇಗೌಡರು ಬೆಂಗಳೂರಿನಲ್ಲಿ ಮೊನ್ನೆ ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ. ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ಪಬ್ಲಿಕ್ಕು ಅವ್ರು ಬೆನ್ನು ಹತ್ತಿದ್ದಾರೆ, ಅರ್ಜಿ ಹಿಡಿದಿದ್ದಾರೆ. ನೋಡಿ, ನಾವು ಅರ್ಜಿ ಕೊಟ್ಟು 1 ತಿಂಗಳಾಯಿತು, 2 ತಿಂಗಳಾಯಿತು, ನಮ್ದು ಯಾವುದೂ ಕೆಲಸ ಆಗ್ತಾ ಇಲ್ಲ. ಯಾರು ಹಣ ಕೊಡ್ತಾರೆ ಅಧಿಕಾರಿಗಳಿಗೆ ಒಂದೇ ದಿವಸಕ್ಕೆ ಕೆಲಸ ಮಾಡ್ಕೊಂಡು ಹೊರಗೆ ಬರ್ತಾರೆ, ನಾವು ತಿಂಗಳಗಟ್ಟಲೆ ಅಡ್ಡಾಡಿ ನಮ್ಮ ಚಪ್ಪಲ್ ಹರಿದವ್ರಿ ಅಂತ ಹೇಳ್ತಾರೆ ಅವರು. ಆವಾಗ ಕೃಷ್ಣ ಬೈರೇಗೌಡರು ಸಿಟ್ಟಿಗೆದ್ದು ಅಲ್ಲಿಯ ತಹಶೀಲ್ದಾರ್ ಅಧಿಕಾರಿಗಳು ಏನು ಹೇಳ್ತಾರಂದರೆ, ನಿಮ್ಮದೆಲ್ಲ ಗುರುತಾದ ಹಣೆ ಬರ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಅದಕ್ಕಾಗಿ ಸುಮ್ಮನೆ ಅವ್ರಿಗೆ ತ್ರಾಸು ಕೊಡೋದು ಬದಲಿ ಒಂದು ತಹಶೀಲ್ದಾರ್ ಕಚೇರಿ ಮುಂದೆ ಒಂದು ಬೋರ್ಡ್ ಹಾಕಿಬಿಡ್ರಿ, ಇಂಥ ಕೆಲಸಕ್ಕೆ ಇಂಥ ಕೆಲಸಕ್ಕೆ ಇಂಥದ್ದು. ಇವತ್ತು ಏನಾದರೂ ರೆಕಾರ್ಡ್ ಆಫ್ ರೈಟ್ಸ್ನಲ್ಲಿ ಚೇಂಜ್ ಮಾಡೋದಾದರೆ, ಹೊಸದಾಗಿ ಎಂಟ್ರಿ ಮಾಡೋದಾದರೆ, ಮರಣ ಉತ್ತಾರಬೇಕಾದ್ರೆ ಈ ಎಲ್ಲ ಕಡೆ ಇದೆ, ಒಂದು ಬೋರ್ಡ್ ಹಾಕಿಬಿಡ್ರಿ ಅಂತಂದ್ರೆ. ಅಂದರೆ ಇವತ್ತು ಮಂತ್ರಿಗಳು ಹೇಳ್ತಾ ಇದ್ದಾರೆ ಕರಪ್ಷನ್ ಜಾಸ್ತಿ ಆಗಿದೆ ಅಂತೇಳಿ. ಈ ರೀತಿಯಾದಂಥ ಪರಿಸ್ಥಿತಿ ಯಾವಾಗೂ ನೋಡಿದ್ದಿಲ್ಲ. ಅಲ್ಲ, ಇದು ಒಂದು ಅದಕ್ಕಾಗಿ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರು ಈ ಹಿನ್ನೆಲೆಯಲ್ಲಿ ಅವ್ರ ಹಿಂದೆ 40% ಕಮಿಷನ್ BJP ಸರ್ಕಾರ ಅಲಿಗೇಷನ್ ಮಾಡಿದ್ರು, ಪ್ರೂವ್ ಮಾಡಲಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರ ಹೇಳಿಕೆ ಇವತ್ತು ಪ್ರೂವ್ ಆಗಿದೆ. ಅದಕ್ಕಾಗಿ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ತಕ್ಷಣವೇ ತಮ್ಮ ಪದಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ನೋಡಿ, ಇವತ್ತಿಲ್ಲ ನಾಳೆ ರಾಜಕೀಯ ಧ್ರುವೀಕರಣ. ನಾವು ವೈಯಕ್ತಿಕವಾಗಿ ರಾಜು ಕಾಗೆ ಅವರಾಗಲಿ ಮತ್ತೊಂದಾಗಲಿ ಭಾಳಷ್ಟು ಜನ ಶಾಸಕರು ಹಿಡಿದಿದ್ದಾರೆ ಕಾಂಗ್ರೆಸ್ನಲ್ಲಿ, ಸಾಕು ಬೈದು ಅಂಥೇಳಿ. ಮೋದಿಯವರ ನಾಯಕತ್ವವನ್ನು ಲೈಕ್ ಮಾಡುವಂಥವ್ರು ಭಾಳ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಹೀಗಾಗಿ ರಾಜಕೀಯ ಧ್ರುವೀಕರಣ ಯಾವ ಟೈಮ್ನಲ್ಲಿ ಆಗ್ಬೋದು. ಈಗ ಹಿಂದೆ ಆಗ್ತಿದ್ರು ಆಪರೇಷನ್ ಕಮಲ ಮಾಡ್ತೀರಿ ಅಂತ ಕೇಳ್ತಾರೆ ಭಾಳ ಜನ MLAಗಳು ಬರಾಕತ್ಕೊಳ್ಳಿ. ನಾವೇನು ಆಪರೇಷನ್ ಕಮಲ ಮಾಡೋದು ಬೇಕಾಗಿಲ್ಲ, ಏನಿಲ್ಲ. ಅಲ್ಲೇನು ಫೈಟಿಂಗ್ ನಡೆದಿದೆ, ಅಲ್ಲೇನು ಬೇಜಾರಿನಲ್ಲಿದ್ದ ಶಾಸಕರು ಯಾವ ಸಂದರ್ಭದಲ್ಲಿ ಸ್ಫೋಟ ಆಗ್ತದೆ ಗುರುತಿಲ್ಲ. ಅದಕ್ಕಾಗಿ ಅದಕ್ಕೆ ಆಪರೇಷನ್ ಕಮಲ ಮತ್ತೊಂದು ಹೆಸರು ಇಡೋದು ಬೇಡ. ಸರ್ಕಾರ ಯಾವುದೇ ಟೈಮ್ನಲ್ಲಿ ಕೊಲ್ಯಾಪ್ಸ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ಬದಲಾವಣೆ ಆಗ್ಬೋದು ಅಂತೀರಿ ಸರ್? ಅಲ್ರಿ, ಅಲ್ಲಿ ಬದಲಾವಣೆ ಅಲ್ಲ, ಸರ್ಕಾರ ಉಳಿತಿಲ್ಲ ಅನ್ನೋ ಪ್ರಶ್ನೆ ಬಂದದ. ಈಗ ಎಲ್ಲಾ ವಿಚಾರಗಳ ವಿರುದ್ಧ ಬಿಜೆಪಿ ಯಾವ ರೀತಿ ಹೋರಾಟ ಮಾಡುತ್ತೆ ನೋಡಿ, ಪ್ರತಿ ಹಂತದಲ್ಲಿ ಹೋರಾಟ, ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ, ಪ್ರತಿಭಟನೆ ಮಾಡಿದ್ವಿ. ನೋಡಿ, ಇದು ಪ್ರತಿ ಹಂತದಲ್ಲಿ ಇಲ್ಲ. ನಾ ಹೇಳಿದಲ್ಲ, ಈಗ ಅದು ಸೆಳೆಯುವಂಥ ಪ್ರಯತ್ನ ಮಾಡಿದ್ರೆ ಆಪರೇಷನ್ ಕಮಲ್ ಅಂತಾರೆ. ಅದಕ್ಕೆ ನಮ್ದೇನಿಲ್ಲ ಪ್ರಯತ್ನ, ಅವರೇ ಹೊರಗೆ ಬರ್ತಾರೆ ಎಲ್ಲರೂ ಕೂಡಿ. ಇಲ್ಲ, ಇನ್ನು ನಮ್ಮ ಕೂಡ ಹಂಗೆ ಮಾತಾಡಿಲ್ಲ, ಮತ್ತೆ ಯಾರ್ಯಾರು ಕೂಡ ಮಾತಾಡೋಕೆ ಗೊತ್ತಿಲ್ಲ. ನೋಡ್ರಿ, ಇದು ಜಗದೀಶ್ ಶೆಟ್ಟರ್ ತೀರ್ಮಾನ ತಗೊಳ್ಳೋದಲ್ಲ. ಪಾರ್ಟಿ ಹ್ಯಾಸ್ ಟು ಟೇಕ್ ದ ಡಿಸಿಷನ್ ಅಂತ ಒಬ್ಬ ಪ್ರಸಂಗ ಬಂದ ಪಾರ್ಟಿ ನಿರ್ಧಾರ ತಗೊಳ್ತಾರೆ. ಇಲ್ಲಿ ಎರಡು ವಿಷಯ. ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇದೆ. ಅದು BR ಪಾಟೀಲ್ರ ಹೇಳಿಕೆ, ಅದು ಸಾಕ್ಷಿ, ಅದಕ್ಕೆ ಪೂರಕವಾದಂಥ ಸಾಕ್ಷಿ ಪ್ರೂವ್ ಆಗಿದೆ.
ಇನ್ನು ಇವ್ರದ್ದು ಏನದ ರಾಜು ಕಾಗೆ ಅವ್ರದ್ದು ಹೇಳಿಕೆ ಸರ್ಕಾರದ ಯಾವುದೂ ಕೆಲಸ ಆಗ್ತಾ ಇಲ್ಲ ಅಂತೇಳಿ ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ. ಸರ್ಕಾರ ದಿವಾಳಿಯಾಗಿದೆ, ಆರ್ಥಿಕ ಸ್ಥಿತಿ ಭಾಳ ಚಿಂತಾಜನಕಿದೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಮಂಜೂರಾಗಿದ್ದಾವಲ್ಲ ಅದೇ ಕೆಲಸ ಇವತ್ತು ನಡೆದಾವೆ. ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಪರ್ಸನಲಿ ನಾವಿಗೆ ಏರ್ಪೋರ್ಟ್ನಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಭೇಟಿಯಾದಾಗ ನೇರವಾಗಿ ಅವ್ರು ಹೇಳ್ತಾರೆ ಪರ್ಸನಲಿ, ಇಲ್ಲರಿ ನಮ್ದು ಯಾವುದೂ ಕೆಲಸ ಆಗ್ತಾ ಇಲ್ಲರಿ, ಸಾಕಾಗಿದ್ರಿ, ಈ ಸರ್ಕಾರ ಬಂದ ಮೇಲೆ ನಾವು ಆ್ಯಕ್ಚುಲಿ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆಡಳಿತ ಪಕ್ಷದಲ್ಲಿ ಇದ್ದು ನಾವು ಇಲ್ಲ, ಪ್ರತಿಪಕ್ಷನಂಕರ ಅನುದಾನ ಇಲ್ಲ. ನೀನು ನಾನು ಹೂವಿನ ಹಡಗಲಿ ಹೋಗಿದ್ದೆ, ಅಲ್ಲಿ ನಮ್ಮ ಪಕ್ಷದ ಶಾಸಕರಿದ್ದಾರೆ ಕೃಷ್ಣಾಯ ನಾಯ್ಕ, ಅಲ್ಲಿ ಅಂತ ಹೇಳಿದ್ರು ಅವರು ನಮಗೆ 1 ಪೈಸಾ ಅನುದಾನ ಬಂದಿಲ್ಲ ಅಂತ. ಇದು ಪ್ರತಿಪಕ್ಷದವ್ರದ್ದು. ಇನ್ನು ಅಲ್ಲೇನು ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ಈಗ ಹೇಳಿದ್ರಲ್ಲ 15 ಕೋಟಿನ 30 ಕೋಟಿ ಕೊಟ್ಟಂಗೆ ಮಾಡೋದು, ಟೆಂಡರ್ ಆಗೋಂಗಿಲ್ಲ, ಅದಕ್ಕೆ ಅನುದಾನ ಸ್ಯಾಂಕ್ಷನ್ ಇಲ್ಲ ಅಂದರೆ ಸುಮ್ಮನೆ ವರ್ಕ್ ಆರ್ಡರ್ ಕೊಡೋಂಗಿಲ್ಲ ಅಂದರೆ ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ. ಹೀಗಾಗಿ ರಾಜೀವ್ ಕಾಗೆ ಅವರು ಹೇಳಿದ ಇದರಲ್ಲಿ ಭಾಳಷ್ಟು ಸತ್ಯಾಂಶ ಇದೆ. ಅದಕ್ಕಾಗಿ ಸರ್ಕಾರ ದಿವಾಳಿ ಆಗಿದೆ, ಆರ್ಥಿಕ ಪರಿಸ್ಥಿತಿ ಭಾಳ ದುಸ್ಥಿತಿಗೆ ಕೊಲ್ಯಾಪ್ಸ್ ಆಗುವಂಥ ಪರಿಸ್ಥಿತಿಗೆ ಬಂದಿದೆ. ಈ ಗ್ಯಾರಂಟಿ ಯೋಜನೆ 50,000 ಕೋಟಿ ಗ್ಯಾರಂಟಿ ಯೋಜನೆ ಖರ್ಚು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲಿ ಬರ್ತದೆ? ನಾವು ಹೇಳಿದ್ವಿ UPಗೆ ಇದು ನಮ್ಮ ಅಪರ್ ಕೃಷ್ಣ ಪ್ರಾಜೆಕ್ಟಿಗೆ 50,000 ಕೋಟಿ ಬೇಕಾಗ್ತದೆ ತಕ್ಷಣವೇ. ಈಗ 1 ಲಕ್ಷ ಕೋಟಿ ಮೇಲೆ ಬಂದದ್ದು, ಲ್ಯಾಂಡ್ ಎಕ್ವಿಷನ್ ಎಲ್ಲ ಹಿಡಿದ್ರೆ 1 ಲಕ್ಷ ಕೋಟಿ ಮೇಲೆ 50,000 ಕೋಟಿ ನೀವು ಅಲ್ಲಿ ಖರ್ಚು ಮಾಡ್ತಾರಲ್ಲ, ಇದು ಅಪರ್ ಕೃಷ್ಣ ಪ್ರಾಜೆಕ್ಟ್ ಖರ್ಚು ಮಾಡಿದರೆ ನಮ್ಮ ಬಿ ಸ್ಕೀಮು 3 ಏನು ಇದು ಇದೆ ಅದರ ಮುಂದಿನ ಯೋಜನೆಗಳನ್ನು ಮಾಡಿ ನೀರಾವರಿ ಯೋಜನೆ ತೊಗೊಬೋದು, ನಾವು ಕಾಯಮಾಗಿ ರೈತರಿಗೆ ಅನುಕೂಲ ಮಾಡ್ಬೋದು. ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ಅಂದರೆ ಇವತ್ತು ಸರ್ಕಾರ ದಿವಾಳಾಗಿದೆ. ಇವತ್ತು ರಾಜೀವ್ ಕಾಗೆ ಅವರ ಹೇಳಿಕೆ ಅಥವಾ ನಮ್ಮ ಇವ್ರದ್ದು BR ಪಾಟೀಲ್ ಅವ್ರ ಹೇಳಿಕೆ ಮತ್ತು ಹಿಂದೆ ಕೃಷ್ಣ ಬೈರೇಗೌಡರು ಬೆಂಗಳೂರಲ್ಲಿ ಮೊನ್ನೆ ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ. ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ಪಬ್ಲಿಕ್ಕು ಅವ್ರು ಬೆನ್ನು ಹತ್ತಿದ್ದಾರೆ, ಅರ್ಜಿ ಹಿಡಿದಿದ್ದಾರೆ. ನೋಡಿ ನಾವು ಅರ್ಜಿ ಕೊಟ್ಟು 1 ತಿಂಗಳಾಯಿತು, 2 ತಿಂಗಳಾಯಿತು, ನಮ್ದು ಯಾವುದೂ ಕೆಲಸ ಆಗ್ತಾ ಇಲ್ಲ. ಯಾರು ಹಣ ಕೊಡ್ತಾರೆ ಅಧಿಕಾರಿಗಳಿಗೆ ಒಂದೇ ದಿವಸಕ್ಕೆ ಕೆಲಸ ಮಾಡ್ಕೊಂಡು ಹೊರಗೆ ಬರ್ತಾರೆ, ನಾವು ತಿಂಗಳಗಟ್ಟಲೆ ಅಡ್ಡಾಡಿ ನಮ್ಮ ಚಪ್ಪಲ್ ಹರಿದವ್ರಿ ಅಂತ ಹೇಳ್ತಾರೆ ಅವರು. ಆವಾಗ ಕೃಷ್ಣ ಬೈರೇಗೌಡರು ಸಿಟ್ಟಿಗೆದ್ದು ಅಲ್ಲಿಯ ತಹಶೀಲ್ದಾರ್ ಅಧಿಕಾರಿಗಳು ಏನು ಹೇಳ್ತಾರಂದರೆ, ನಿಮ್ಮದೆಲ್ಲ ಗುರುತಾದ ಹಣೆ ಬರ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಅದಕ್ಕಾಗಿ ಸುಮ್ಮನೆ ಅವ್ರಿಗೆ ತ್ರಾಸು ಕೊಡೋದು ಬದಲಿ ಒಂದು ತಹಶೀಲ್ದಾರ್ ಕಚೇರಿ ಮುಂದೆ ಒಂದು ಬೋರ್ಡ್ ಹಾಕಿಬಿಡ್ರಿ, ಇಂಥ ಕೆಲಸಕ್ಕೆ ಇಂಥ ಕೆಲಸಕ್ಕೆ ಇಂಥದ್ದು. ಇವತ್ತು ಏನಾದರೂ ರೆಕಾರ್ಡ್ ಆಫ್ ರೈಟ್ಸ್ನಲ್ಲಿ ಚೇಂಜ್ ಮಾಡೋದಾದ್ರೆ, ಹೊಸದಾಗಿ ಎಂಟ್ರಿ ಮಾಡೋದಾದರೆ, ಮರಣ ಉತ್ತಾರಬೇಕಾದ್ರೆ ಈ ಎಲ್ಲ ಕಡೆ ಇದೆ, ಒಂದು ಬೋರ್ಡ್ ಹಾಕಿಬಿಡ್ರಿ ಅಂತಂದ್ರೆ. ಅಂದರೆ ಇವತ್ತು ಮಂತ್ರಿಗಳು ಹೇಳ್ತಾ ಇದ್ದಾರೆ ಕರಪ್ಷನ್ ಜಾಸ್ತಿ ಆಗಿದೆ ಅಂತೇಳಿ. ಈ ರೀತಿಯಾದಂಥ ಪರಿಸ್ಥಿತಿ ಯಾವಾಗೂ ನೋಡಿದ್ದಿಲ್ಲ. ಅಲ್ಲ, ಇದು ಒಂದು ಅದಕ್ಕಾಗಿ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರು ಈ ಹಿನ್ನೆಲೆಯಲ್ಲಿ ಅವ್ರ ಹಿಂದೆ 40% ಕಮಿಷನ್ BJP ಸರ್ಕಾರ ಅಲಿಗೇಷನ್ ಮಾಡಿದ್ರು, ಪ್ರೂವ್ ಮಾಡಲಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರ ಹೇಳಿಕೆ ಇವತ್ತು ಪ್ರೂವ್ ಆಗಿದೆ. ಅದಕ್ಕಾಗಿ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ತಕ್ಷಣವೇ ತಮ್ಮ ಪದಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ನೋಡ್ರಿ, ಇವತ್ತಿಲ್ಲ ನಾಳೆ ರಾಜಕೀಯ ಧ್ರುವೀಕರಣ. ನಾವು ವೈಯಕ್ತಿಕವಾಗಿ ರಾಜು ಕಾಗೆ ಅವರಾಗಲಿ ಮತ್ತೊಂದಾಗಲಿ ಭಾಳಷ್ಟು ಜನ ಶಾಸಕರು ಹಿಡಿದಿದ್ದಾರೆ ಕಾಂಗ್ರೆಸ್ನಲ್ಲಿ, ಸಾಕು ಬೈದು ಅಂಥೇಳಿ. ಮೋದಿಯವರ ನಾಯಕತ್ವವನ್ನು ಲೈಕ್ ಮಾಡುವಂಥವ್ರು ಭಾಳ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಹೀಗಾಗಿ ರಾಜಕೀಯ ಧ್ರುವೀಕರಣ ಯಾವ ಟೈಮ್ನಲ್ಲಿ ಆಗ್ಬೋದು. ಈಗ ಹಿಂದೆ ಆಗ್ತಿದ್ರು ಆಪರೇಷನ್ ಕಮಲ ಮಾಡ್ತೀರಿ ಅಂತ ಕೇಳ್ತಾರೆ ಭಾಳ ಜನ MLAಗಳು ಬರಾಕತ್ಕೊಳ್ಳಿ. ನಾವೇನು ಆಪರೇಷನ್ ಕಮಲ ಮಾಡೋದು ಬೇಕಾಗಿಲ್ಲ, ಏನಿಲ್ಲ. ಅಲ್ಲೇನು ಫೈಟಿಂಗ್ ನಡೆದಿದೆ, ಅಲ್ಲೇನು ಬೇಜಾರಿನಲ್ಲಿದ್ದ ಶಾಸಕರು ಯಾವ ಸಂದರ್ಭದಲ್ಲಿ ಸ್ಫೋಟ ಆಗ್ತದೆ ಗುರುತಿಲ್ಲ. ಅದಕ್ಕಾಗಿ ಅದಕ್ಕೆ ಆಪರೇಷನ್ ಕಮಲ ಮತ್ತೊಂದು ಹೆಸರು ಇಡೋದು ಬೇಡ. ಸರ್ಕಾರ ಯಾವುದೇ ಟೈಮ್ನಲ್ಲಿ ಕೊಲ್ಯಾಪ್ಸ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ಬದಲಾವಣೆ ಆಗ್ಬೋದು ಅಂತೀರಿ ಸರ್? ಅಲ್ರಿ, ಅಲ್ಲಿ ಬದಲಾವಣೆ ಅಲ್ಲ, ಸರ್ಕಾರ ಉಳಿತಿಲ್ಲ ಅನ್ನೋ ಪ್ರಶ್ನೆ ಬಂದದ. ಈಗ ಎಲ್ಲ ವಿಚಾರಗಳ ವಿರುದ್ಧ ಬಿಜೆಪಿ ಯಾವ ರೀತಿ ಹೋರಾಟ ಮಾಡುತ್ತೆ ನೋಡಿ, ಪ್ರತಿ ಹಂತದಲ್ಲಿ ಹೋರಾಟ, ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ, ಪ್ರತಿಭಟನೆ ಮಾಡಿದ್ವಿ. ನೋಡಿ, ಇದು ಪ್ರತಿ ಹಂತದಲ್ಲಿ ಇಲ್ಲ. ನಾ ಹೇಳಿದಲ್ಲ, ಈಗ ಅದು ಸೆಳೆಯುವಂಥ ಪ್ರಯತ್ನ ಮಾಡಿದ್ರೆ ಆಪರೇಷನ್ ಕಮಲ್ ಅಂತಾರೆ ಅದಕ್ಕೆ. ನಮ್ದೇನಿಲ್ಲ ಪ್ರಯತ್ನ, ಅವರೇ ಹೊರಗೆ ಬರ್ತಾರೆ ಎಲ್ಲರೂ ಕೂಡಿ. ಇಲ್ಲ, ಇನ್ನೂ ನಮ್ಮ ಕೂಡ ಹಂಗೆ ಮಾತಾಡಿಲ್ಲ, ಮತ್ತೆ ಯಾರ್ಯಾರು ಕೂಡ ಮಾತಾಡೋಕೆ ಗೊತ್ತಿಲ್ಲ. ನೋಡ್ರಿ, ಇದು ಜಗದೀಶ್ ಶೆಟ್ಟರ್ ತೀರ್ಮಾನ ತಗೊಳ್ಳೋದಲ್ಲ. ಪಾರ್ಟಿ ಹ್ಯಾಸ್ ಟು ಟೇಕ್ ದ ಡಿಸಿಷನ್ ಅಂತ ಪ್ರಸಂಗ ಬಂದ ಪಾರ್ಟಿ ನಿರ್ಧಾರ ತಗೊಳ್ತಾರೆ.